ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ಗುರುವಾರ ಬೆಳಗ್ಗೆನೇ ಬ್ಲಾಗ್ ಚಾಲು ಮಾಡಿದ್ದೀನಿ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ, ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಣ್ಣೆ ತೆಗಿಬೇಕು. ಕೆನೆ ಎಲ್ಲ ಹಾಲು ಮೇಗಿನ ಕೆನೆ ತೆಗೆದು ಒಂದು 15 ದಿನ ಆಯಿತು. ಹಾಗೆ ಜಮಾ ಮಾಡಿ ಇಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಕೆನೆ ಇದೆ, 15 ದಿನದ ಕೆನೆ ಇದೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಅದು ಇವತ್ತು ಬೆಣ್ಣೆ ತಕ್ಕೋಬೇಕಂತ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಇವಾಗ ನೋಡಿ ನಾನು ಮಿಕ್ಸಿಯಲ್ಲಿ ಮಾಡ್ಕೋತೀನಿ. ಸ್ವಲ್ಪ ಕೆನೆ ಹಾಕೋತೀನಿ, ಕೆನೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ನಾನು ಮಿಕ್ಸಿ ಮಾಡಿಕೊಂಡೆ. ಒಂದು ಸರಿ ತಿರುಗಿಸ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಜಲ್ದಿ ಆಗುತ್ತೆ. ಒಂದು 5 ನಿಮಿಷ 10 ನಿಮಿಷದಲ್ಲಿ ನಾನು ಅಷ್ಟು ತೆಕ್ಕೋತೀನಿ. ನೋಡಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ತಿರುಗಿಸ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಬೆಣ್ಣೆ ಈ ಥರ ಮೇಲ್ಗಡೆ ಬಂದಿದೆ. ನೋಡಿ ಬೆಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬಂದಿದೆ. ನೋಡಿ ತೆಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಬೆಣ್ಣೆ ನೋಡಿ. ಎಲ್ಲನೂ ಈ ಥರನೇ ನಾನು ತೆಕ್ಕೋತೀನಿ ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ ಇವಾಗ ಮತ್ತೆ ಎಲ್ಲ ತೆಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೋತೀನಿ. ನೋಡಿ ನಾನು ಇಲ್ಲ ಎಷ್ಟು ಅಂದರೆ ಒಂದು ಅರ್ಧ ಕಿಲೋ ತುಪ್ಪನಾದರೂ ಬರುತ್ತೆ ಇಷ್ಟರಲ್ಲಿಂದ. ನಾನು 15 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಈ ಥರನೇ ಎಲ್ಲ ಕೆನೆ ಮೇಲ್ಗಡೆಯಿಂದ ಕೆನೆಗೊಳೆ ಮಾಡಿ ಇಟ್ಕೊಂಡು 15 ದಿನಕ್ಕೊಮ್ಮೆ ಈ ಥರ ನಾನು ತಿರುಗಿಸ್ಕೋತೀನಿ ಯಾವಾಗಲೂ. ನೋಡಿ ಇಲ್ಲೆಲ್ಲಿ ಮಜ್ಜಿಗೆ ತಿರುಗಿಸ್ಕೋ ಸಿಟಿಯಲ್ಲಿ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ಮಿಕ್ಸರಲ್ಲೇ ಮಾಡ್ಕೋತೀನಿ. ನೋಡಿ ಇದೆಲ್ಲ ತಕ್ಕೋತಾ ಇದ್ದೀನಿ ಇವಾಗ. ಚೆನ್ನಾಗಿ ಕೈಗೆ ಹತ್ತಾ ಇದೆ ನೋಡಿ ಫ್ರೆಂಡ್ಸ್, ಕೈಗೆಲ್ಲ ಮೆತ್ಕೋತಾ ಇದೆ. ಚೆನ್ನಾಗಿ ಎಲ್ಲ ತಕ್ಕೊಂಡು ಈ ಮಜ್ಜಿಗೆ ಏನು ಮಾಡಲ್ಲ, ಚೆಲ್ತೀನಿ. ಯಾಕಂದರೆ 15 ದಿನದ ಇರುತ್ತಲ್ಲ, ಅಷ್ಟೇ ಬೆಣ್ಣೆ ಎಲ್ಲ ತೆಕ್ಕೊಂಡು ಮೇಲ್ಗಡೆಂದು ತಕ್ಕೋತೀನಿ. ನಮ್ಮ ಕಡೆ ಹೇಳ್ತಾರೆ ಕಡಿಪತ್ತ ಗಿಡ ಇರುತ್ತಲ್ಲ, ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಅಂತಾರೆ. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಹಾಕ್ತೀವಿ, ನಾವು ಯಾವಾಗಲೂ ಹಾಕ್ತೀವಿ. ಹೊರಗಡೆ ಗಿಡ ಇದೆ ನಮ್ಮಲ್ಲಿ, ಆ ಗಿಡಕ್ಕೆ ಹಾಕ್ತೀವಿ. ನೋಡಿ ಎಲ್ಲವನ್ನು ಚೆನ್ನಾಗಿ ತೆಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೈಗೆಲ್ಲ ಮೆತ್ಕೋತಾ ಇರುತ್ತೆ. ಎಲ್ಲ ಇದು ಮಾಡಿ ತಕ್ಕೊಂಡೆ. ನೋಡಿ ಅವು ಮಜ್ಜಿಗೆನೂ ಇತ್ತಲ್ಲ, ಅದನ್ನು ಸ್ವಲ್ಪ ಇತ್ತಂದ್ರೂ ಬರುತ್ತೆ ಅಂತ ಚಾಣಿಯಿಂದ ಸೋಸ್ಕೊಂಡು ಮತ್ತೆ ಹಾಕ್ಕೊಳ್ತೀನಿ. ಇವಾಗ ಮತ್ತೆ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಜಲ್ದಿನೇ ಬೇಗನೆ ಆಗುತ್ತೆ. ತಣ್ಣನೆ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಐಸ್ ಹಾಕಿದ್ರೂ ನಡೆಯುತ್ತೆ. ಐಸ್ ಹಾಕಿದ್ರೆ ಬೇಗನೆ ಬರುತ್ತೆ. ನಾನಿವತ್ತು ಬರ್ಫ್ ಹಾಕೋತಾ ಇಲ್ಲ, ಹಾಗೆ ನೀರು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಇವಾಗ ಚಳಿಗಾಲದಲ್ಲಿ ಅಷ್ಟೇನು ಬೇಕಾಗಲ್ಲ, ಬೇಸಿಗೆಯಲ್ಲಿ ಆದರೆ ಸ್ವಲ್ಪ ಬರ್ಫ್ ಹಾಕ್ಕೊಂಡು ನಾನು ಯಾವಾಗಲೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೆ ಬರುತ್ತೆ ಬೆಣ್ಣೆ. ನೋಡಿ ಇವಾಗ ನಾನು ಮತ್ತೆ ತಿರುಗಿಸ್ಕೋತಾ ಇದ್ದೀನಿ. ಒಂದು ಸರಿ ತಿರುಗಿಸ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಬುರುಕ್ ಟೈಪ್ ಈ ಥರ ಬರುತ್ತೆ. ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ 2 ಸರಿಗೆ ಬೆಣ್ಣೆನೇ ಬರುತ್ತೆ. ನೋಡಿ ಇವಾಗ ಮತ್ತೆ ತಿರುಗಿಸ್ಕೊಂಡು ತೋರಿಸ್ತೀನಿ ನಿಮ್ಗೆ. ಈಗ ತಿರುಗಿಸ್ಕೊಂಡೆ ನೋಡಿ ಫ್ರೆಂಡ್ಸ್, ಎಲ್ಲ ಬೆಣ್ಣೆ ನೋಡಿ ಮೇಲ್ಗಡೆ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ, ಬೇಗ ಆಗುತ್ತೆ ಕೆಲಸ. 10 ನಿಮಿಷದಲ್ಲಿ ಎಲ್ಲ ರೆಡಿ ಆಗುತ್ತೆ. ನಾನು ಈ ಥರನೇ ಮಾಡ್ಕೊಬೋದು ಯಾವಾಗಲೂ ಫ್ರೆಂಡ್ಸ್. ನೋಡಿ 1 ಕಿಲೋ ಬೆಣ್ಣೆ ಬಂತು ನನಗೆ. ಅದಕ್ಕೆ ಕಾಸಿದ್ಮೇಲೆ ಅರ್ಧ ಕಿಲೋ ಮೇಲೆ ತುಪ್ಪ ಬಂತು. ನಾನು ಎಲ್ಲ ಕಾಸ್ಕೊಂಡು ಇಟ್ಕೋತೀನಿ ಯಾವಾಗಲೂ. ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ. ನಮ್ಮ ಹಾಲು ಸಣ್ಣ ಉರಿಯಲ್ಲಿ ಹಾಲು ಕಾಸ್ಕೋತೀನಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಬೆಣ್ಣೆ. ಇದು ಕೆನೆ ಅದು ತೆಗೆದಿದ್ರೆ ಸಾಕು. ಡೈಲಿ ಸ್ವಲ್ಪ ತೆಕ್ಕೊಂಡು ಇಟ್ಕೋತೀವಿ. 15 ದಿನಕ್ಕೊಮ್ಮೆ ತಿರುಗಿಸ್ಕೋತೀವಿ ನಾವು. ನೋಡಿ ಮನೆಯಲ್ಲಿ ಕಾಸಿರೋ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಈ ಥರ 1 ಲೀಟ್ರ್ 2 ಲೀಟ್ರ್ ಹಾಲು ತೊಗೊಂಡು ಈ ಥರ ಡೈಲಿ ತೆಗೆದಿಟ್ಕೊಂಡ್ರೆ 15 ದಿನಕ್ಕೊಮ್ಮೆ ತುಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ತಕ್ಕೋಬೇಕು. ಎಲ್ಲ ತಕ್ಕೋತಾ ಇದ್ದೀನಿ. ಕೈಗೆ ತುಂಬ ಅಂಟ್ಕೋತದಲ್ಲ, ಅದಕ್ಕೆ ಹಾಗೇ ತೆಗಿತಾ ಇದ್ದೀನಿ. ನೋಡಿ ಕೈಗೆ ಮೆತ್ಕೋತಾ ಇದೆ. ನೋಡಿ ಫ್ರೆಂಡ್ಸ್, ನೋಡಿ ಮತ್ತೆ ಚಾಣಿಲಿಂದ ಸೋಸ್ಕೊಂಡು ಇದು ಮಾಡಿದೆ. ನೋಡಿ ಇಷ್ಟು ಬೆಣ್ಣೆ ಬಂತು ನನಗೆ. 1 ಕಿಲೋ ಅಷ್ಟು ಬೆಣ್ಣೆ ಇದೆ.
ಇವಾಗ ನೋಡಿ ನಮ್ಮ ಮನೆಯಲ್ಲಿ ಯಾವಾಗಲೂ ಬೆಣ್ಣೆ ಫ್ರೆಶ್ ಬೆಣ್ಣೆ ಇದ್ದರೆ ರೊಟ್ಟಿ ಇಲ್ಲ ಚಪಾತಿಗೆ ಹಚ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಹಾಗೇನೂ ತಿಂತಾರೆ. ನಮ್ಮ ಮನೇಲಿ ಬೆಣ್ಣೆ ತುಂಬ ಇಷ್ಟ. ನಮ್ಮ ಯಜಮಾನ್ರಂತೂ ಇವತ್ತು ಡ್ಯೂಟಿಗೆ ಹೋಗಿದ್ರು, ಇಲ್ಲ ಅಂದರೆ ಇದ್ದರೆ ತಿಂತಿದ್ರು ಅವರು. ನೋಡಿ ನನ್ನ ಮಗನಿಗೆ ಹಚ್ಕೊಡ್ತಾಯಿದ್ದೀನಿ. ಇವತ್ತು ರೊಟ್ಟಿ ಮಾಡಿದ್ದೀನಿ ನಾನು, ಅದಕ್ಕೆ ರೊಟ್ಟಿ ಜೊತೆ ಹಚ್ಕೊಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಹಚ್ಚಿ ಸ್ವಲ್ಪ ಕಾಯಿ ಹಿಂಡಿ ಶೇಂಗದ ಹಿಂಡಿ ಮೇಲೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಈ ಥರ ನನ್ನ ಮಗನಿಗೆ ಹಚ್ಕೊಡ್ತೀನಿ. ಅಂದರೆ ಬೆಣ್ಣೆ ತೆಗೆದಿರ್ತೀನಲ್ಲ, ಬೆಣ್ಣೆ ಫ್ರೆಶ್ ಆಗಿರುತ್ತೆ, ಅದಕ್ಕೆ ಆವತ್ತೊಂದು ದಿನ ಹಚ್ಕೊಡ್ತೀನಿ. ಹಚ್ಚಿ ಚೆನ್ನಾಗಿ ಈ ಥರ ಸುತ್ತಬಿಟ್ಟು ಕೊಡ್ತೀನಿ ಅವನಿಗೆ. ನೋಡಿ ಈ ಥರ ಮಾಡಿಕೊಡ್ತೀನಿ. ಮತ್ತು ನಾವು ತಿನ್ನೋದಾದರೆ ಮತ್ತು ಸ್ವಲ್ಪ ಸೈಡಲ್ಲಿ ಉಪ್ಪಿನಕಾಯಿ ಹಚ್ಕೋತೀವಿ. ನಮ್ಮ ಮನೇಲಿ ಇವಾಗ ಲಿಂಬಿಕಾಯಿ ಉಪ್ಪಿನಕಾಯಿ ಇತ್ತು, ಲಿಂಬಿಕಾಯಿ ಉಪ್ಪಿನಕಾಯಿ ಹಚ್ಕೋತಾಯಿದ್ದೀನಿ ಸೈಡಿಗೆ. ಸ್ವಲ್ಪ 1-2 ಟಮಾಟೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ತಿಂತೀವಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಇದು ಬೆಣ್ಣೆ ಎಲ್ಲ ಇದೆಯಲ್ಲ, ಇವಾಗ ನಾನು ಕಾಸ್ಕೋತೀನಿ. ಮತ್ತು ಒಂದು ಪಾತ್ರೆಯಲ್ಲಿ ಹಾಕೋತಾಯಿದ್ದೀನಿ. ನೋಡಿ ನಾನು ತುಪ್ಪ ಮಾಡ್ಕೋತೀನಿ ಇವಾಗ. ಎಲ್ಲರ ಮನೇಲಿ ಮಾಡ್ತಾರೆ ಈ ಥರ ಅಂತ ಎಲ್ಲ ಗೊತ್ತು, ಆದರೆ ನಾನು ಸುಮ್ಮನೆ ನೋಡೋಣ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಗ್ಯಾಸ್ ಹಚ್ಕೋತೀನಿ. ಗ್ಯಾಸ್ ಹಚ್ಕೊಂಡು ನೋಡಿ ತುಪ್ಪ ಎಲ್ಲ ಬೆಣ್ಣೆ ಎಲ್ಲ ಕಾಸ್ಕೊಳ್ಳೋಣ. ಇವಾಗ ತುಪ್ಪ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹೀಗೆ ಮನೆಯಲ್ಲೇ ಕಾಸ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂಬಲ್ಲಂತೂ ಡೈಲಿ ಬೇಕು ತುಪ್ಪ ಇಲ್ಲದೆ ನಂಬಲ್ಲಿ ಊಟನೇ ಮಾಡಲ್ಲ. ಮೊದಲು ತುಪ್ಪ ಅನ್ನ ಊಟ ಮಾಡಿ ಆಮೇಲೆ ಎಲ್ಲದ ಅಡುಗೆ ಚಪಾತಿ ಅದು ಉಣ್ತಾರೆ. ಅದಕ್ಕೆ ನಂಬಲ್ಲಿ ತುಪ್ಪ ಬೇಕೇ ಬೇಕು. ಅದಕ್ಕೆ ನಂಬಲ್ಲಿ ಯಾವಾಗಲೂ ಮಾಡ್ಕೋಬೇಕು. ನಂಬಲ್ಲಿ ಸ್ಟಾಕ್ ಇರುತ್ತೆ ಯಾವಾಗಲೂ ತುಪ್ಪ. ನೋಡಿ ಈ ಥರ ಕಾಸ್ಕೊಂಡು, ಮತ್ತು ಏನಾದರೂ ಸ್ವೀಟ್ ಮಾಡೋದಿತ್ತಂದ್ರೂ ತುಪ್ಪ ಬೇಕೇ ಫ್ರೆಂಡ್ಸ್. ಮತ್ತು ಬೇಸನ್ ಲಾಡು ಎಲ್ಲ ಮಾಡೋದಿತ್ತಂದ್ರೆ ತುಪ್ಪ ಬೇಕಲ್ವಾ, ಅದಕ್ಕೆ ನಾವು ಯಾವಾಗಲೂ ತುಪ್ಪ ಇಟ್ಕೊಂಡಿರ್ತೀವಿ. ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮ ಮನೇಲಿ. ಹಾಲು ಇರುತ್ತಲ್ಲ, ಅದ್ರ ಮೇಲಿನ ಕೆನೆ ತೆಗಿತೀವಿ. ಕೆನೆ ತೆಗೆದು 15 ದಿನಕ್ಕೊಮ್ಮೆ ತಿರುಗಿಸ್ಕೊಂಡ್ರೆ ಆಯಿತು. ನೋಡಿ ಎಲ್ಲ ಕರಗಿ ಬುರುಗೆಲ್ಲ ಇದು ಆಗ್ತಾಯಿದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹಾಗೆ ಕೈ ಆಡಿಸ್ಕೋತಾ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೈ ಆಡಿಸ್ಕೋತಾ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರುತ್ತೆ ಬಿಡಿ, ತುಪ್ಪ ಕಾಸ್ತೀರ ಎಲ್ಲರ ಮನೇಲಿ. ನೋಡಿ ಇವಾಗ ಸ್ವಲ್ಪ ರೆಡಿಯಾಗಿದೆ, ಇನ್ನೊಂದು ಸ್ವಲ್ಪ ರೆಡಿ ಆದರೆ ಸಾಕು. ನೋಡಿ ಎಲ್ಲ ಚೆನ್ನಾಗಿ ಇದು ಆಗ್ತಾಯಿದೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಲೆ ಅಂತಾರಲ್ಲ, ಇಳೆದೆಲೆ ಏನು ಎಲೆ ಅಂತಿರಲ್ಲ, ತಿನ್ನೋ ಎಲೆ ಇರುತ್ತಲ್ಲ, ಅದು ಹಾಕಿ ಎಲ್ಲ ಕಾಸ್ಕೋತಾರೆ. ಆದರೆ ನಾನು ಹಾಕಿಲ್ಲ, ನಮ್ಮ ಅತ್ತೆ ಕಾಸ್ತಾರಲ್ಲ. ಇವತ್ತು ನಾನು ಕಾಸ್ತಾಯಿದ್ದೀನಿ. ಮನೇಲಿ ಎಲೆನೂ ಇರಲಿಲ್ಲ, ಅದಕ್ಕೆ ಹಾಕಿಲ್ಲ. ಹಾಗೆಯೇ ಮತ್ತು ಅವರು ಬಂದಮೇಲೆ ನನ್ನ ಮಗನಿಗೆ ಸ್ಕೂಲ್ ಬಿಡಕ್ಕೆ ಹೋಗಿದ್ದಾರೆ. ಬಂದ ಮೇಲೆ ಅವರು ಇದು ಮಾಡ್ತಾರೆ. ಯಾವಾಗಲಾದರೂ ಹೀಗೆ ನಾನು ಇಷ್ಟು ಕಾಸಿ ಇಟ್ಬಿಡ್ತೀನಿ. ಮತ್ತು ಅವ್ರು ಬಂದು ಮತ್ತೆ ಇದು ಮಾಡ್ತಾರೆ. ನೋಡಿ ಮತ್ತು ಇನ್ನು ನೋಡಿ ಎಲ್ಲ ಈ ಥರ ಡಬ್ಬಿಯಲ್ಲಿ ಒಂದು ಡಬ್ಬಿನೇ ಮಾಡಿದ್ದೀವಿ. ಆ ಡಬ್ಬಿಯಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ಡಬ್ಬಿಯಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಎಲೆ ಹಾಕಿ ಇದು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿದ್ರೆ ಹಾಗೇ ಮಾಡ್ತೀನಿ. ನನಗೆ ಅಷ್ಟು ಎಲೆ ಹಾಕಿ ಇದು ಮಾಡಿ ಬರಲ್ಲ. ನಮ್ಮ ಅತ್ತೆನೇ ಕಾಸೋದು ಯಾವಾಗಲೂ. ಇವತ್ತು ನಾನು ಕಾಸ್ತಾ ಇದ್ದೀನಿ. ನಾನು ಬೆಣ್ಣೆ ತೆಗೆದು ಕೊಡ್ತೀನಿ, ಆಮೇಲೆ ನಮ್ಮ ಅತ್ತೆನೇ ಕಾಸ್ತಾರೆ. ನೋಡಿ ಅವರಿಗೆ ಬೆಣ್ಣೆ ಇದು ಮಿಕ್ಸರಲ್ಲೆಲ್ಲ ಹಾಕಿ ಇದು ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಊರಿಗೆ ಹೋಗಿದ್ದೀನಲ್ಲ, ಅದಕ್ಕೆ ಅವ್ರು ಹಾಗೆ ಇಟ್ಟಿದ್ದರು. 15 ದಿನ ಆದಮೇಲೆ ಇವಾಗ ಬಂದು ನಾನು ಕಾಸ್ತಾ ಇದ್ದೀನಿ. 15 ದಿನಕ್ಕೊಮ್ಮೆ ಕಾಸ್ತೀವಿ ಇಲ್ಲಿದ್ದರು. ನೋಡಿ ರೆಡಿ ಆಯಿತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.